ಕೂತಾಗ ಕಂಪ್ಯೂಟರ್ ಅಲ್ಲಿ ಇಲ್ಲಿರ್ಬೇಕು ಅದನ್ನ ನಾವಿದ್ರೆ ಇಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ನಾವೆಲ್ಲ ಕೂತ್ಕೊಂಡು ಇಟ್ಕೊಳ್ಳೋದು ಕಂಪ್ಯೂಟರ್ನ ಇಲ್ಲ ಬೇರೆ ಕಡೆ ಲ್ಯಾಪ್ಟಾಪ್ ಇಟ್ಕೊಂಡು ಮಾಡೋದನ್ನ ಇವೆಲ್ಲ ಮಾಡ್ತೀವಲ್ಲ. ದಿಸ್ ಈಸ್ ಆಕ್ಚುಲಿ ಮೋರ್ ಹಜಾರ್ಡಸ್ ದನ್ ಹೆಲ್ಪ್ಫುಲ್. ಆ ಸೇಫ್ಟಿ ಶೂಸ್ ಒಳಗಡೆ ಒಂದ್ ಸ್ವಲ್ಪ ಹಾಕೊಂಡು ಒಳಗಡೆಯಲ್ಲಿ ಆ ಪ್ರೆಷರ್ ಭಾರ ಹಿಂಡಿದು ಒಂದೇ ಸಮ ತಗೊಂಡಿರುತ್ತೆ. ಕೆಲವು ಸತಿ ಒಂದು ಅಡಿಷನಲ್ ಬೋನ್ ಗ್ರೋತ್ ಆಗಿರುತ್ತೆ, ಅದನ್ನ ಸ್ಪರ್ ಅಂತ ಕರಿತೀವಿ, ಕ್ಯಾಲ್ಕೇರಿಯಲ್ ಸ್ಪರ್. ಇದೇ ವ್ಯತ್ಯಾಸ ಆಕ್ಚುಲಿ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇರೋ ಒಂದು ಲೇಡಿಗೂ ಆಗುತ್ತೆ, ನೀರಲ್ಲಿ ಜಾಸ್ತಿ ಮಾಡಿ ಕೆಲಸ ಮಾಡೋ ಒಂದು ಲೇಡಿಗೂ ಆಗುತ್ತೆ. ಸಪೋಸ್ ಆ ಮೊಬೈಲ್ ಒಂದೇ ಸಮಯ ಹಿಂಗೆ ನೋಡ್ತಾ ಇದೀವಿ ಅನ್ಕೊಳ್ಳೋಣ, ಅದನ್ನ ಆ ಮೊಬೈಲ್ ಇಂದ ಒಂದೇ ಸಮ ನೋಡ್ಬೇಕಾದ್ರೆ ಅಷ್ಟು ವೇಟು ಇಲ್ಲಿ ನಾವು ನೆಕ್ದು ಬೋನ್ಸ್ ಮೇಲೆ ಹಾಕ್ತಾ ಇರ್ತೀವಿ. ಸೊ ಶುಗರ್ ಸ್ವಲ್ಪ ಅನ್ಕಂಟ್ರೋಲ್ ಡಯಾಬಿಟಿಕ್ ಕೇಸಸ್ ಅಲ್ಲಿ, ಇನ್ ಕೆಲವು ಹೈಪೋಥೈರಾಯ್ಡ್ ಕಂಡೀಷನ್ಸ್ ಇರೋ ಕೇಸಸ್ ಅಲ್ಲಿ, ಇಂತಹ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ಆ ಜಾಯಿಂಟ್ ಅಂಟ್ಕೊಂಡಿರೋದ್ರಿಂದ ಪೇಷಂಟ್ ಗೆ ಹಿಂದೆ ಮೂವ್ ಮಾಡೋದಕ್ಕಾಗಲ್ಲ, ಮೇಲ್ ಮೂವ್ ಮಾಡೋದಕ್ಕಾಗಲ್ಲ. ಅಂಡ್ ಕ್ಲಾಸಿಕಲ್ ಸಿಂಪ್ಟಮ್ ವಿಲ್ ಬಿ ಆ ಕಡೆ ಮಲ್ಕೊಳಕ್ಕಾಗಲ್ಲ. ಮೂಳೆ ಸಮಸ್ಯೆ ಅಂತ ಬಂದಾಗ ಲಾಂಗ್ ಸಿಟ್ಟಿಂಗ್ ಕೂಡ ನಮ್ಮ ಬ್ಯಾಕ್ ಪೇನ್ ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳಿದ್ರಿ. ಈಗ ವಿ ಹ್ಯಾವ್ ನೋ ಅದರ್ ಚಾಯ್ಸ್, ಕುತ್ಕೊಂಡು ಕೆಲಸ ಮಾಡ್ಲೇಬೇಕು. ಅಂಥವ್ರು ಏನೇನು ಪ್ರಿಕಾಷನ್ಸ್ ನ ತಗೋಬೇಕು ಅಥವಾ ಹೇಗೆ ಸರಿ ಮಾಡ್ಕೋಬೇಕು? ಕೂತ್ಕೊಳ್ಳೋ ಪಾಸ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ವೇ ಯು ಸಿಟ್ ಆಕ್ಚುಲಿ ಡಿಕ್ಟೇಟ್ಸ್ ದ ಟುಮಾರೋ ಫಾರ್ ಯು. ಸೊ ಅದರಲ್ಲಿ ನಾವು ಕೂತ್ಕೊಂಡಾಗ ಬೆನ್ನಲ್ಲಿ ಲಂಬಾರ್ ಸಪೋರ್ಟ್ ಅಂತ ಇರುತ್ತೆ. ನಮ್ಮ ಬೆನ್ನು ಒಂದು ಆರ್ಚ್, ಅದು ಬೆನ್ ಭಾಗದಲ್ಲಿ ಬಂದಾಗ ಒಂದು ಇಷ್ಟುದ್ದ ಆರ್ಚ್ ಇರುತ್ತೆ, ಆ ಆರ್ಚು ಸಪೋರ್ಟ್ ಇರ್ಬೇಕು. ಸೊ ಹಿಂಗಡೆಗೆ ನಮ್ಗೆ ಇಲ್ಲಿ ಕೂತ್ಕೋತೀವಲ್ಲ, ಕೂತ್ಕೊಂಡು ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹಿಂದೆ ಇಟ್ಕೊಂಡಾಗ ಆಕ್ಚುಲಿ ವಿ ಸಿಟ್ ಅ ಲಿಟಲ್ ಬೆಟರ್, ಸರಿನಾ? ಅಂಡ್ ಕೂತಾಗ ಕಂಪ್ಯೂಟರ್ ಅಲ್ಲಿ ಇಲ್ಲಿರ್ಬೇಕು ಅದನ್ನ ನಾವಿದ್ರೆ ಇಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ನಾವೆಲ್ಲ ಕೂತ್ಕೊಂಡು ಇಟ್ಕೊಳ್ಳೋದು ಕಂಪ್ಯೂಟರ್ನ ಇಲ್ಲ ಬೇರೆ ಕಡೆ ಲ್ಯಾಪ್ಟಾಪ್ ಇಟ್ಕೊಂಡು ಮಾಡೋದನ್ನ ಇವೆಲ್ಲ ಮಾಡ್ತೀವಲ್ಲ. ದಿಸ್ ಈಸ್ ಆಕ್ಚುಲಿ ಮೋರ್ ಹಜಾರ್ಡಸ್ ದನ್ ಹೆಲ್ಪ್ಫುಲ್. ಸೊ ಅದರಿಂದ ಅಲ್ಲಿ ದ ಪ್ರೈಮ್ ಥಿಂಗ್ ಇಸ್ ಅ ಪಾಸ್ಚರ್. ಸೆಕೆಂಡ್ ಥಿಂಗ್ ಇಸ್ ದ ಪ್ಲೇಸ್ ವೇರ್ ಯು ಸಿಟ್. ಆಯ್ತಾ, ನಾವು ಚೇರ್ ಮೇಲೆ ಕೂತ್ಕೋತೀವಿ ಅಂತ ಹೇಳಿದಾಗ ಆ ಚೇರ್ಗೆ ಒಂದು ಲಂಬಾರ್ ಸಪೋರ್ಟ್ ಕರ್ವ್ ಕರೆಕ್ಟ್ ಆಗಿರ್ಬೇಕು, ಅದ್ರ ಪ್ರಕಾರ ಒಂದು ಮೇಂಟೆನೆನ್ಸ್ ಇರ್ಬೇಕು ಅಲ್ಲಿ. ಸೊ ಅಂಡ್ ಎವ್ರಿ 1 or 2 hours ಇಫ್ ಪಾಸಿಬಲ್ ರಿಲೀಸ್ ಯುವರ್ ಸೆಲ್ಫ್. ಅಲ್ಲ, ಎದ್ದು ಹೋಗಿ ಹೊರಗಡೆ ಹೋಗಿ ಸ್ಟ್ರೆಚ್ ಮಾಡ್ಕೊಳ್ಳಿ, ಒಂದ್ ಸ್ವಲ್ಪ ಓಡಾಡಿ ಬಂದ್ಮೇಲೆ ಸ್ವಲ್ಪ ಪ್ರೆಷರ್ ಕಮ್ಮಿ ಆಗುತ್ತೆ ಅವಾಗ. ಸೊ ಇದೆಲ್ಲ ಮಾಡ್ಕೊಂಡು ಹೋದಾಗ ಒಂದ್ ಸ್ವಲ್ಪ ಅಲ್ಲಿ ದಟ್ ಬ್ಯಾಕ್ ಪೇನ್ ಆಕ್ಚುಲಿ ಅಂಡ್ ನೆಕ್ ಪೇನ್ ಸ್ವಲ್ಪ ರಿಡ್ಯೂಸ್ ಆಗಿ ಒಂದ್ ಲೆವೆಲ್ ಬರುತ್ತೆ. ಎಸ್, ಹಿಮ್ಮಡಿ ನೋವು ಬರೋದು ಕೂಡ ಒಂದು ಸಾಮಾನ್ಯವಾಗಿ ಅದು ಒಂದು ಏಜ್ ಆದ್ಮೇಲೆ ಹೆಂಗಸರನ್ನು ಕೂಡ ಜಾಸ್ತಿ ಕಾಡುವಂತದ್ನ ನಾವು ನೋಡ್ತಾ ಇದೀವಿ. ಅದೇ ಯಾತಕ್ಕಾಗತ್ತೆ ಅಥವಾ ಪರಿಹಾರ ಏನು? ಅದನ್ನ ಪ್ಲಾಂಟರ್ ಫೇಶಿಯೈಟಿಸ್ ಅಂತ ಕರಿತೀವಿ. ಅದರ ಆಕ್ಚುಲಿ ಇಟ್ ಇಸ್ ಪ್ರೈಮ್ಲಿ ಸೀನ್ ಇನ್ ಇಂಡಸ್ಟ್ರೀಸ್ ವೇರ್ ಪೀಪಲ್ ವೇರ್ ಸೇಫ್ಟಿ ಶೂಸ್. ಸರಿನಾ? ಆ ಸೇಫ್ಟಿ ಶೂಸ್ ಈಗ ಇಟ್ಸ್ ಅ ಕಂಪಲ್ಸರಿ ಇನ್ ಮೆನಿ ಇಂಡಸ್ಟ್ರೀಸ್. ಅದು ಆ ಸೇಫ್ಟಿ ಶೂಸ್ ಒಳಗಡೆ ಒಂದ್ ಸ್ವಲ್ಪ ಹಾಕೊಂಡು ಒಳಗಡೆಯಲ್ಲಿ ಆ ಪ್ರೆಷರ್ ಭಾರ ಹಿಂಡಿದು ಒಂದೇ ಸಮ ತಗೊಂಡಿರುತ್ತೆ. ಕೆಲವು ಸತಿ ಒಂದು ಅಡಿಷನಲ್ ಬೋನ್ ಗ್ರೋತ್ ಆಗಿರುತ್ತೆ, ಅದನ್ನ ಸ್ಪರ್ ಅಂತ ಕರಿತೀವಿ, ಕ್ಯಾಲ್ಕೇರಿಯಲ್ ಸ್ಪರ್. ಇದೇ ವ್ಯತ್ಯಾಸ ಆಕ್ಚುಲಿ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇರೋ ಒಂದು ಲೇಡಿಗೂ ಆಗುತ್ತೆ, ನೀರಲ್ಲಿ ಜಾಸ್ತಿ ಮಾಡಿ ಕೆಲಸ ಮಾಡೋ ಒಂದು ಲೇಡಿಗೂ ಆಗುತ್ತೆ. ಸೊ ಇದರಲ್ಲಿ ಕ್ಲಾಸಿಕಲ್ ಟೆಕ್ನಾಲಜಿ ವೇ ವಿ ಆಕ್ಚುಲಿ ಡಿಸ್ಕ್ರೈಬ್ ಈಸ್ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ನೋವು ಬರುತ್ತೆ, 4-5 ಹೆಜ್ಜೆ ಓಡ್ತಾ ನೋವು ಕಮ್ಮಿ ಆಗುತ್ತೆ. ಸೊ ದಟ್ ಇಸ್ ದ ವೇ ಥಿಂಗ್ಸ್ ಆರ್. ಸರಿನಾ? ಇದು ಪ್ಲಾಂಟರ್ ಫೇಶಿಯೈಟಿಸ್ ಅಂತ ಕ್ಲಾಸಿಕಲ್ ಸಿಂಪ್ಟಮ್ಸ್. ಅದು ಕೆಲಸ ಎಲ್ಲ ಆದ್ಮೇಲೆ ಒಂದ್ ಬಕೆಟ್ ಹಾಟ್ ವಾಟರ್, ಆಯ್ತಾ, ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮೂವ್ಮೆಂಟ್ ಮಾಡ್ಬೇಕು. ಮೂವ್ಮೆಂಟ್ ಎಲ್ಲ ಮಾಡಾದ್ಮೇಲೆ ಅಲ್ಲಿ ಟೇಕ್ ಒಂದು ಟೆನಿಸ್ ಬಾಲ್ ಆಗ್ಲಿ, ಒಂದೇನೋ ಸ್ವಲ್ಪ ಆವರೇಜಿಂಗ್ ಸ್ಪಾಂಜ್ ಟೈಪ್ ಇರ್ಬೇಕು. ಅದನ್ನ ಅಲ್ಲಿ ತುಂಬಾ ಸ್ಪಾಂಜಿ ಇದ್ರೂ ಪ್ರಯೋಜನ ಇಲ್ಲ. ಅದ್ರ ಇಟ್ಬಿಟ್ಟು ಕಾಲನ ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಹಿಂಗೆ ಸ್ಲೈಡ್ ಮಾಡ್ಕೊಂಡು ಹೋದ್ರೆ ದೆನ್ ಅದು ಆ ಪ್ಲಾಂಟರ್ ಫೇಶಿಯಾ ಅನ್ನೋದು ಒಂದ್ ಚರ್ಮ ಇದ್ದಂಗೆ ಒಳಗಡೆ ಅದು ಓಪನ್ ಅಪ್ ಆಗುತ್ತೆ. ಅದು ಓಪನ್ ಅಪ್ ಆದಾಗ ಒಂದ್ ಸ್ವಲ್ಪ ಪೇನ್ ಆಕ್ಚುಲಿ ರಿಡ್ಯೂಸಸ್. ತುಂಬಾ ಜಾಸ್ತಿ ನೋವು ಬಂತು ಅಂತ ಹೇಳಿದಾಗ ಶೂಸ್ಗೆ ಒಂದು ಹೀಲ್ ಕಪ್ ಅಂತ ಬರುತ್ತೆ, ಸಿಲಿಕಾನ್ ಹೀಲ್ ಕಪ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ಬೇಕು. ಆಮೇಲೆ ಲೇಡೀಸ್ ಯೂಸ್ ದಿಸ್ ಹೀಲ್ಸ್, ಸ್ವಲ್ಪ ತುಂಬಾ ಅತಿಯಾಗಿ ದೊಡ್ಡ ಹೀಲ್ಸ್ ಎಲ್ಲ ಬರುತ್ತಲ್ಲ, ಅವಾಗ ಕಾಲ್ದು ಶೇಪೇ ಚೇಂಜ್ ಆಗುತ್ತೆ. ಅದನ್ನ ಆದಷ್ಟು ಒಂದ್ ಸ್ವಲ್ಪ ಅವಾಯ್ಡ್ ಮಾಡೋದು, ಇಲ್ಲ ಅದನ್ನ ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಆದ ತಕ್ಷಣ ಮನೆಗೆ ಬಂದ ತಕ್ಷಣ ಅಲ್ಲಿ ಸೇಮ್ ಹಾಟ್ ವಾಟರ್ ಒಳಗಡೆ ಕಾಲಿಟ್ಬಿಟ್ಟು ಮೂವ್ಮೆಂಟ್ ಎಲ್ಲ ಮಾಡಿದಾಗ ಅಟ್ಲೀಸ್ಟ್ ಆ ಶೇಪ್ ಮೇಂಟೈನ್ ಆಗುತ್ತೆ. ಶೇಪ್ ಚೇಂಜ್ ಆಯ್ತು ಕಾಲ್ದು ಅಂತ ಹೇಳಾದ್ಮೇಲೆ ವಿ ಕಾಂಟ್ ಹೆಲ್ಪ್ ಇನ್ ದೆನ್ ಆಲ್ ದ ಅದರ್ ಥಿಂಗ್ಸ್ ಆಕ್ಚುಲಿ ಕಮ್ ಟು ದ ಪಿಕ್ಚರ್. ಎಸ್, ಮೂಳೆ ಸಮಸ್ಯೆ ಅಂತ ಬಂದಾಗ ಒಂದು ಕುತ್ತಿಗೆ ನೋವು ಬರೋದು ಕೂಡ ತುಂಬಾ ಕಾಮನ್ ಆಗಿ ನೋಡಿದೀವಿ. ಅದು ನಾವು ಸಿಸ್ಟಮ್ ಮುಂದೆ ಕೂರ್ಲೇಬೇಕಾಗತ್ತೆ, ಒಂದೇ ಸಮ ಒಂದೇ ಕಡೆ ನೋಡ್ಲೇಬೇಕಾಗತ್ತೆ. ಬಟ್ ಸ್ಟಿಲ್ ಯಾತಕ್ಕಾಗ್ತಿದೆ ಅಥವಾ ಪರಿಹಾರ ಏನು ಅಂತ ಹೇಳೋದಾದ್ರೆ, ಎದುರುಗಡೆ ಕೂತಿರೋ ರೀತಿ ಮೇಲೆ ಹೋಗುತ್ತೆ ಮೇಡಮ್. ಈಗ ದ ವೇ ವಿ ಸಿಟ್ ಆಕ್ಚುಲಿ ಡಿಕ್ಟೇಟ್ಸ್ ಎವ್ರಿಥಿಂಗ್. ಸೊ ನಾವು ಕತ್ತು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಏನಾಗುತ್ತೆ, ವೆನ್ ವಿ ಬೆಂಡ್ ಫಾರ್ವರ್ಡ್ ಮೆನಿ ಟೈಮ್ಸ್ ವಿ ಟೆಲ್ ದಟ್ ಅಪ್ ಟು 200 to 300 pounds ನಾವು ವೆಯ್ಟ್ ಮೈಯಿಂದ ಅಷ್ಟೇ ಕೆಳಗಡೆ ಹಾಕ್ತಾ ಇದೀವಿ ಅಂತ. ಸಪೋಸ್ ನಾವು ಮೊಬೈಲ್ ಒಂದೇ ಸಮ ಹಿಂಗ್ ನೋಡ್ತಾ ಇದೀವಿ ಅನ್ಕೊಳ್ಳೋಣ, ಅದನ್ನ ಆ ಮೊಬೈಲ್ ಇಂದ ಒಂದೇ ಸಮ ನೋಡ್ಬೇಕಾದ್ರೆ ಅಷ್ಟು ವೆಯ್ಟು ಇಲ್ಲಿ ನಾವು ನೆಕ್ದು ಬೋನ್ಸ್ ಮೇಲೆ ಹಾಕ್ತಾ ಇರ್ತೀವಿ. ಸೊ ಅದನ್ನೆಲ್ಲ ತಪ್ಸೋದಕ್ಕೆ ದ ಬೆಟರ್ ಥಿಂಗ್ ಆಕ್ಚುಲಿ ಈಸ್ ಟು ಅಟ್ಲೀಸ್ಟ್ ಬಿ ಆ ಲಿಟಲ್ ಸ್ಟ್ರೇಟ್ ಅದನ್ನ. ಬಟ್ ಅದನ್ನೇ ಆ ಮೊಬೈಲ್ ಆಬ್ವಿಯಸ್ಲಿ ಇಸ್ ನಾಟ್ ಸೀನ್. ಸೊ ಅದಕ್ಕೆ ಅದೇನು ಹಂಗೆ ನೋಡ್ಬೇಕದು. ಸರಿನಾ? ಅದು ನೆಕ್ ಇದ್ರ ಲೆಕ್ಕ ಬಂದಾಗ ಈ ಮೂವ್ಮೆಂಟ್ ಎಲ್ಲ ಇದೆಯಲ್ಲ, ಅದು ರಿಸ್ಟ್ರಿಕ್ಷನ್ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ. ಸ್ಪಾಂಡಿಲೈಟಿಸ್ ಅಂತ ಕರಿತೀವಿ ಅದನ್ನ.
ಸೊ ಜನರಲ್ ಆಗಿ ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಸ್ವಲ್ಪ ಶೋಲ್ಡರ್ ಸ್ಟ್ರಕ್ಸ್, ಶೋಲ್ಡರ್ ಬ್ಯಾಕ್ ಸ್ಟ್ರಕ್ಸ್, ಅಪ್ ಅಂಡ್ ಡೌನ್ ಇದು ಮಾಡ್ತೀವಲ್ಲ ಮೂವ್ಮೆಂಟ್ ಇದು, ಅಂಡ್ ನೆಕ್ ಸ್ವಲ್ಪ ಇದು ಈ ಸೈಡ್ ಅಪ್ ಅಂಡ್ ಡೌನ್. ಇದನ್ನ ಒಂದ್ ಸ್ವಲ್ಪ ಅಟ್ಲೀಸ್ಟ್ 1 to 2 hours 1 to 3 hours ಮಾಡ್ಕೊಂಡು ಸ್ಟ್ರೆಚಸ್ ಮಾಡ್ಕೊಂಡೆಲ್ಲ ಲೆವೆಲ್ ತಂದಾಗ then pain obviously reduces. Coming out of the mobile is a big thing, but mobile use ಮಾಡಲೇಬೇಕು ಅಂತ ಹೇಳಿದಾಗ obviously at least ಒಂದ್ ಸ್ವಲ್ಪ ಇದನ್ನೆಲ್ಲ ಮಾಡ್ಕೊಂಡು ಹೋದಾಗ things will actually be a little better. ಮತ್ತೊಂದು ಕಂಡೀಷನ್ ಅಂತ ಹೇಳಿದ್ರೆ ಅದು ಫ್ರೋಸನ್ ಶೋಲ್ಡರ್ ಅಂತ, ಅದೊಂಥರ ನೇಮ್ ಇಟ್ ಸೆಲ್ಫ್ ಸೇಸ್, ಅದು ಮೂವ್ ಮಾಡಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ. ಸೊ ಯಾವ ಕಂಡೀಷನ್ ಅಲ್ಲಿ ಆತರ ಆಗುತ್ತೆ, ಅದಕ್ಕೆ ಪರಿಹಾರ ಏನು ಸರ್? The frozen shoulder is also called periarthritis or adhesive capsulitis. ಆ ಲೆಕ್ಕ 3-4 ಸಿನಾನಿಮ್ಸ್ ಇದೆ ಅದಕ್ಕೆ. ಸೊ ಜಾಯಿಂಟ್ ಅಲ್ಲಿ ಒಂದು ಕ್ಯಾಪ್ಸೂಲ್ ಇರುತ್ತೆ. ದಟ್ ಕ್ಯಾಪ್ಸೂಲ್ ಆಕ್ಚುಲಿ ಈಸ್ ಲೈಕ್ ಅ ಗಮ್, ಅಂಟ್ಕೊಂಡ್ಬಿಟ್ಟಿರೋದು ಕಂಪ್ಲೀಟ್ ಆಗಿ ಇಂಥ ಕೇಸಸ್ ಅಲ್ಲಿ. ಸೊ ಶುಗರ್ ಸ್ವಲ್ಪ ಅನ್ಕಂಟ್ರೋಲ್ ಡಯಾಬಿಟಿಕ್ ಕೇಸಸ್ ಅಲ್ಲಿ, ಇನ್ ಕೆಲವು ಹೈಪೋಥೈರಾಯ್ಡ್ ಕಂಡೀಷನ್ಸ್ ಇರೋ ಕೇಸಸ್ ಅಲ್ಲಿ, ಇಂಥ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ಆ ಜಾಯಿಂಟ್ ಅಂಟ್ಕೊಂಡಿರೋದ್ರಿಂದ ಪೇಷಂಟ್ ಗೆ ಹಿಂದೆ ಮೂವ್ ಮಾಡೋದಕ್ಕಾಗಲ್ಲ, ಮೇಲ್ ಮೂವ್ ಮಾಡೋದಕ್ಕಾಗಲ್ಲ. ಅಂಡ್ ಕ್ಲಾಸಿಕಲ್ ಸಿಂಪ್ಟಮ್ ವಿಲ್ ಬಿ ಆ ಕಡೆ ಮಲ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ಆ ಶೋಲ್ಡರ್ ಮುಂದೆ ಹಿಂಗಿರುತ್ತೆ, ಸರಿನಾ? ಅದು ಅಲ್ಲಿ ಮಲ್ಕೊಂಡ ತಕ್ಷಣ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಪ್ಲೀಸ್, for all diabetics, the shoulder has to be exercised on a regular basis. ಅದನ್ನ ರೆಗ್ಯುಲರ್ ಸ್ವಲ್ಪ ಈ ರೊಟೇಷನ್ಸ್ ಅಪ್ ಅಂಡ್ ಡೌನ್ ರೊಟೇಷನ್ಸ್ ಇಷ್ಟೆಲ್ಲ ಮಾಡ್ಕೊಂಡಿದ್ದಾಗ ಏನಾಗುತ್ತೆ, ಶೋಲ್ಡರ್ ಸ್ವಲ್ಪ ಫ್ರೀ ಆಗಿರುತ್ತೆ. ಆ ಫ್ರೀ ಆಗಿಲ್ಲ ಅಂತ ಹೇಳಿದಾಗ ದೆನ್ ದ ಬೆಸ್ಟ್ ಪಾರ್ಟ್ ವುಡ್ ಬಿ ಫಿಸಿಯೋಥೆರಪಿ. ಫಿಸಿಯೋಥೆರಪಿನಲ್ಲಿ ಶೋಲ್ಡರ್ ವೀಲ್ ಎಕ್ಸರ್ಸೈಸ್ ಅಂತ ಕೊಡ್ತಾರೆ. ಆ ವೀಲ್ ನ ಹಿಂಗ್ ತಿರುಗಿಸಿದಾಗ ಎಲ್ಲ ಒಂದ್ ಲೆವೆಲ್ ಬರುತ್ತೆ. ಅದರಲ್ಲೂ ವಾಸಿ ಆಗದೆ ಇದ್ದಾಗ ಇಂಟ್ರಾ ಆರ್ಟಿಕ್ಯುಲರ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ಅಲ್ಲಿ ಡೈರೆಕ್ಟ್ ಜಾಯಿಂಟ್ ಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಅಲ್ಲಿ ಕೆಲಸತಿ ಸ್ಟಿರಾಯ್ಡ್ ಯೂಸ್ ಮಾಡಕ್ ಹೋಗಲ್ಲ ಡಯಾಬಿಟಿಕ್ಸ್ ಅಲ್ಲಿ, ವಿ ಅವಾಯ್ಡ್ ಸ್ಟಿರಾಯ್ಡ್ಸ್. ಸೊ ಅದ್ರಲ್ಲಿ ಪ್ರೊಲೋಥೆರಪಿ ಅಂತ ಬರುತ್ತೆ, ಇಲ್ಲ ವಿ ಯೂಸ್ ಲಿಟಲ್ ಬಿಟ್ ಆಫ್ ಝೈಲೋಕೇನ್ ಅಂಡ್ ಗೆಟ್ ಇಟ್ ಡನ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಪೇನ್ ಫ್ರೀ ಮಾಡಿ ಅದನ್ನ ಬಿಡಿಸ್ಕೊಡ್ತೀವಿ. ಅದನ್ನ ಮಾಡಿದಾಗ ಅಲ್ಲಿ ನೋವು ಕಮ್ಮಿ ಆಗಿಲ್ಲ, ಒಂದ್ ಲೆವೆಲ್ ಬರ್ತಾರೆ. ಸೊ ದಿಸ್ ಆರ್ ವೇರಿಯಸ್ ಮೋಡ್ಸ್ ಇನ್ ವಿಚ್ ವಿ ಆಕ್ಚುಲಿ ಟ್ರೀಟ್ ಅ ಫ್ರೋಸನ್ ಶೋಲ್ಡರ್. ಬಟ್ ಅದನ್ನ ಟ್ರೀಟ್ ಮಾಡಬಹುದು. ಡೆಫಿನೆಟ್ಲಿ ಟ್ರೀಟಬಲ್ ಕಂಡೀಷನ್ ಅಂಡ್ ಡೆಫಿನೆಟ್ಲಿ ಅನ್ ಅವಾಯ್ಡಬಲ್ ಕಂಡೀಷನ್. ಬಿಗಿನಿಂಗ್ ಅಲ್ಲೇ ನಾವು ಕರೆಕ್ಟಾಗಿ ವ್ಯಾಯಾಮ ಮಾಡ್ಕೊಂಡು ಹೋದ್ರೆ ಆ ಫ್ರೋಸನ್ ಶೋಲ್ಡರ್ ಬರೋದೇ ಇಲ್ಲ. ಬಂದ್ಮೇಲೆ ಆಕ್ಚುಲಿ ಹೆದರ್ಕೊಳ್ಳದೆ ಇಮಿಡಿಯೇಟ್ ಪ್ರೆಸೆಂಟೇಷನ್ ಬಂದ್ರೆ ಅವಾಗ ಸ್ವಲ್ಪ ಫಾಸ್ಟ್ ಆಗಿ ಬೆನಿಫಿಟ್ ಸಿಗುತ್ತೆ. ಮೆನಿ ಟೈಮ್ಸ್ ವಿ ಸಿ ಎ ಪೇಷಂಟ್ ಇಷ್ಟು ಎತ್ತಕ್ಕಾಗಲ್ಲ, ಆ ಲೆವೆಲ್ ತನಕ ಬರೋದಕ್ಕೆ 3-4 ತಿಂಗಳು ಹಿಡಿಯುತ್ತೆ. ಇಷ್ಟೇ ತಾನೇ ವಾಸಿ ಆಗುತ್ತೆ ಹೇಳ್ಕೊಂಡು ಕೀಪ್ ಆನ್ ಪುಷಿಂಗ್. ಅಂತ ಪೇಷಂಟ್ ಗಳಿಗೆ ಬಿ ರಿಕ್ವೆಸ್ಟ್, ಅದನ್ನ ಬಿಗಿನಿಂಗ್ ಅಲ್ಲೇ ವ್ಯತ್ಯಾಸ ಬಂದಾಗ ಅಟ್ಲೀಸ್ಟ್ ಈ ಲೆವೆಲ್ ತನಕನೇ ವ್ಯತ್ಯಾಸ ಇದ್ದಾಗ ಇಟ್ಸ್ ಈಸಿಯರ್, ನಾವು ಸ್ವಲ್ಪ ಬೇಗ ರಿಕವರಿ ಮಾಡ್ಕೊಂಡು ಹೋಗ್ಬೋದು. ಆಲ್ಮೋಸ್ಟ್ ಒಬ್ಬ ಕಾಮನ್ ಮ್ಯಾನ್ ಏನೇನ್ ಸಮಸ್ಯೆಗಳು ಬರಬಹುದೋ ಅಥವಾ ಪ್ರಶ್ನೆಗಳು ಕಾಡಬಹುದೋ ಅದನ್ನ ಕೇಳೋ ಪ್ರಯತ್ನ ನಾನು ಮಾಡಿದೀನಿ. ತುಂಬಾ ಪೇಷನ್ಸ್ ಇಂದ ತುಂಬಾ ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ, ಅವೇರ್ನೆಸ್ ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವಿ ರೆಸ್ಪೆಕ್ಟ್ ಯು, your expertise and your time, sir. Thank you so much. Thank you.